ಸರ್, ಈ ಕಾರ್ಕಳದಲ್ಲಿ ಒಂದು ಅತ್ಯಾಚಾರ ಪ್ರಕರಣ ವರದಿಯಾಗಿದೆ. ಇದು ಹಿಂದೂಗಳ ಮೇಲೆ ನಡೀತಾ ಇರುವಂಥ ದೌರ್ಜನ್ಯ ಪದೇ ಪದೇ ನಡೀತಾ ಇದೆ. ಸರ್ಕಾರ ಕ್ರಮ ತಗೊಳ್ತಾ ಇಲ್ಲ ಅನ್ನುವಂಥದ್ದು ಬಿಜೆಪಿಯ ಈಗಾಗಲೇ ಅವರನ್ನು ಸೆಕ್ಯೂರ್ ಮಾಡಿದ್ದಾರೆ. ಯಾರು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನ ಸೆಕ್ಯೂರ್ ಮಾಡಿದ್ದಾರೆ. ಈಗಾಗಲೇ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ಅದನ್ನು ಕಠಿಣವಾಗಿ ತಗೊಳ್ತೀವಿ. ಈಗಾಗಲೇ ಸುಮಾರು ಕಡೆ ಇಂಥ ಪ್ರಕರಣಗಳು ಬಂದಾಗೆಲ್ಲ ನಾವು ಅವ್ರ ಮೇಲೆ ಮೊಲಾಜಿಲ್ಲದೆ ಕ್ರಮ ತಗೊಂಡಿದ್ದೇವೆ. ಇದು ಈ ಪ್ರಕರಣದಲ್ಲೂ ಕೂಡ ಈ ಕೇಸ್ನಲ್ಲೂ ಕೂಡ ತಗೊಳ್ತೀವಿ. ಅಲ್ಲ, ಲವ್ ಜಿಹಾದ್ನತ್ತ ತಿರುಗ್ತಾ ಇದೆ, ಮತ್ತೆ ಜಾಸ್ತಿ ಆಗ್ತಾ ಇದೆ ಆ ಭಾಗಗಳಲ್ಲಿ. ಯಾರು ಅದನ್ನು ಕ್ರಿಯೇಟ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಅಂತ ಹೇಳಿ ಕೇಳಿದ್ದೇನೆ. ಆದರೆ ಅದು ನಿಜ ಸ್ಥಿತಿ ಏನಿದೆ ಅನ್ನೋದ್ರ ಬಗ್ಗೆ ಅದನ್ನು ಹೆಚ್ಚಿನ ಮಾಹಿತಿ ತೊಗೊಂಡು ಅದ್ರ ಮೇಲೆ ಕ್ರಮ ತಗೊಳ್ತೀವಿ. ಇಂಥದ್ದೆಲ್ಲ ಸೆನ್ಸಿಟೈಸ್ ಮಾಡೋದಕ್ಕೆ ಬಿಡೋದಿಲ್ಲ. ಸರ್, ಈ ಕಾರ್ಕಳದಲ್ಲಿ ಒಂದು ಅತ್ಯಾಚಾರ ಪ್ರಕರಣ ವರದಿಯಾಗಿದೆ. ಇದು ಹಿಂದೂಗಳ ಮೇಲೆ ನಡೀತಾ ಇರುವಂಥ ದೌರ್ಜನ್ಯ ಪದೇ ಪದೇ ನಡೀತಾ ಇದೆ. ಸರ್ಕಾರ ಕ್ರಮ ತಗೊಳ್ತಾ ಇಲ್ಲ ಅನ್ನುವಂಥದ್ದು ಬಿಜೆಪಿಯ ಈಗಾಗಲೇ ಅವರನ್ನು ಸೆಕ್ಯೂರ್ ಮಾಡಿದ್ದಾರೆ. ಯಾರು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನ ಸೆಕ್ಯೂರ್ ಮಾಡಿದ್ದಾರೆ. ಈಗಾಗಲೇ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ಅದನ್ನು ಕಠಿಣವಾಗಿ ತಗೊಳ್ತೀವಿ. ಈಗಾಗಲೇ ಸುಮಾರು ಕಡೆ ಇಂಥ ಪ್ರಕರಣಗಳು ಬಂದಾಗೆಲ್ಲ ನಾವು ಅವ್ರ ಮೇಲೆ ಮೊಲಾಜಿಲ್ಲದೆ ಕ್ರಮ ತಗೊಂಡಿದ್ದೇವೆ. ಇದು ಈ ಪ್ರಕರಣದಲ್ಲೂ ಕೂಡ ಈ ಕೇಸ್ನಲ್ಲೂ ಕೂಡ ತಗೊಳ್ತೀವಿ. ಅಲ್ಲ, ಲವ್ ಜಿಹಾದ್ನತ್ತ ತಿರುಗ್ತಾ ಇದೆ, ಮತ್ತೆ ಜಾಸ್ತಿ ಆಗ್ತಾ ಇದೆ ಆ ಭಾಗಗಳಲ್ಲಿ. ಯಾರು ಅದನ್ನು ಕ್ರಿಯೇಟ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಅಂತ ಹೇಳಿ ಕೇಳಿದ್ದೇನೆ. ಆದರೆ ಅದು ನಿಜ ಸ್ಥಿತಿ ಏನಿದೆ ಅನ್ನೋದ್ರ ಬಗ್ಗೆ ಅದನ್ನು ಹೆಚ್ಚಿನ ಮಾಹಿತಿ ತೊಗೊಂಡು ಅದ್ರ ಮೇಲೆ ಕ್ರಮ ತಗೊಳ್ತೀವಿ. ಇಂಥದ್ದೆಲ್ಲ ಸೆನ್ಸಿಟೈಸ್ ಮಾಡೋದಕ್ಕೆ ಬಿಡೋದಿಲ್ಲ.